ಡ್ರ್ಯಾಗನ್ ಇದು ಅಶ್ವಥ್ ಮರಿಮುತ್ತು ಅವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಸಿನಿಮಾದ ನಾಯಕನಾಗಿ ಪ್ರದೀಪ್ ರಂಗನಾಥನ್ ಅವರು ಅಭಿನಯಿಸಿದ್ದಾರೆ. ಈ ಸಿನಿಮಾ ನೋಡೋಕ್ಕೆ ಎರಡು ಕಾರಣಗಳಿವೆ. ಮೊದಲನೇದು ಪ್ರದೀಪ್ ಅವರು. ಈ ಹಿಂದೆ ರಿಲೀಸ್ ಆದ ಇವರ ಲವ್ ಟುಡೇ ಸಿನಿಮಾ ಎಷ್ಟು ಮಟ್ಟಿಗೆ ಸದ್ದು ಮಾಡಿತ್ತಂದರೆ ಅದು ಎಲ್ರಿಗೂ ಗೊತ್ತಿದೆ. ಈ ಸಿನಿಮಾದಲ್ಲಿ ಪ್ರದೀಪ್ ಅವರ ನಟನೆ ಡಿಫ್ರೆಂಟ್ ಆಗಿ ಕಾಣಿಸಿತ್ತು. ಒಬ್ಬ ಒಳ್ಳೆ ನಟ ಅಂತ ಪ್ರೂವ್ ಕೂಡ ಮಾಡಿಕೊಂಡಿದ್ದಾರೆ. ಎರಡನೇದು ಡ್ರ್ಯಾಗನ್ ಸಿನಿಮಾ ನೋಡಿದ ಪ್ರೇಕ್ಷಕರ ಪಾಸಿಟಿವ್ ರೆಸ್ಪಾನ್ಸ್ನಿಂದ ಈ ಸಿನಿಮಾ ನೋಡೋಕ್ಕೆ ಕಾರಣ ಆಯಿತು ಅಂದರೆ ತಪ್ಪಾಗಲ್ಲ. ಸರಿ, ಇನ್ನು ಕಥೆಗೆ ಬರೋದಾದರೆ 2014ರಲ್ಲಿ ಡಿ ರಾಘವನ್ 12th ಸ್ಟ್ಯಾಂಡರ್ಡ್ನ ಕಂಪ್ಯೂಟರ್ ಸೈನ್ಸಲ್ಲಿ ಗೋಲ್ಡ್ ಮೆಡಲ್ ತೊಗೊಂಡಿರ್ತಾನೆ. ಸೊ ಈಗ ಇದೇ ಖುಷಿಯಲ್ಲಿ ತಾನು ಪ್ರೀತಿಸುತ್ತಿದ್ದ ಹುಡುಗಿಗೆ ಪ್ರಪೋಸ್ ಮಾಡೋಕ್ಕೆ ಒಂದು ಧೈರ್ಯ ಬಂದಿರುತ್ತೆ. ತಡ ಮಾಡದೆ ತನ್ನಲ್ಲಿರುವ ಎಲ್ಲ ಭಾವನೆಗಳನ್ನು ಅವಳ ಮುಂದೆ ಹೇಳ್ತಾನೆ. ಆದರೆ ಆ ಹುಡುಗಿ ಅವನ ಪ್ರಪೋಸಲ್ನ ಅಕ್ಸೆಪ್ಟ್ ಮಾಡಲ್ಲ. ಬಿಕಾಸ್ ಆ ಹುಡುಗಿಗೆ ಬ್ಯಾಡ್ ಬಾಯ್ಸ್ ಅಂದರೆ ಬ್ಯಾಕ್ ಬೆಂಚರ್ಸ್ ಅಂದರೆ ಇಷ್ಟ. ಸೊ ಈಗ ನಮ್ಮ ಗೋಲ್ಡ್ ಮೆಡಲ್ ಸ್ಟೂಡೆಂಟ್ ಆದ ಡಿ ರಾಘವನ್ ಇವನು ಮುಂದೆ ಬ್ಯಾಡ್ ಬಾಯ್ ಅಂದರೆ ಬ್ಯಾಕ್ ಬೆಂಚರ್ಸ್ ಆಗಿ ಇರ್ತಾನೆ. ತನ್ನ ಓದೋ ಹವ್ಯಾಸಗಳನ್ನು ಬಿಟ್ಟು ಇಲ್ಲಿಂದ ಡಿ ರಾಘವನ್ ಡ್ರ್ಯಾಗನ್ ಆಗಿ ಏನು ಮಾಡ್ತಾನೆ, ಅವನ ಜೀವನದಲ್ಲಿ ಏನೇನೆಲ್ಲ ತಿರುವುಗಳು ಬರುತ್ತೆ, ಇದನ್ನೆಲ್ಲ ನೀವು ಸಿನಿಮಾ ನೋಡಿನೇ ತಿಳ್ಕೊಬೇಕು. ಸಿನಿಮಾ ಸ್ಟಾರ್ಟಿಂದ ಎಂಡ್ವರೆಗೂ ಚೂರು ಬೋರ್ ಆಗದೆ ಸಿನಿಮಾ ನಿಮ್ಮನ್ನು ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಮಾಡುತ್ತೆ ಅಂದರೆ ತಪ್ಪಾಗಲ್ಲ. ಇಲ್ಲಿ ಡೈರೆಕ್ಟರ್ ಅಶ್ವಥ್ ಮರಿಮುತ್ತು ಅವರಿಗೆ ಕ್ರೆಡಿಟ್ ಕೊಳ್ಳೇಬೇಕು. ಬಿಕಾಸ್ ಅವರು ಕತೆ ಹೇಳೋಕ್ಕೆ ಸೆಲೆಕ್ಟ್ ಮಾಡಿರೋ ಟಾಪಿಕ್ ಆ ಥರ ಇತ್ತು. ನಮ್ಮ ಸಮಾಜದಲ್ಲಿ ನಡೆಯುವ ಕೆಲವೊಂದು ಘಟನೆಗಳನ್ನು ಆಧಾರವಾಗಿ ಇಟ್ಕೊಂಡು ಅದನ್ನು ನಮ್ಮ ಪ್ರೇಕ್ಷಕರಿಗೆ ಸಿಹಿಯಾಗಿ ಹೇಳಿ ಕೊನೆಗೆ ಆ ಒಂದು ಸಿಹಿ ಎಷ್ಟು ಕಹಿಯಾಗಿದೆ ಅಂತ ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅರ್ಥ ಆಯಿತು ಅನಿಸುತ್ತೆ. ಆ ಒಂದು ಫೇಕ್ ಡಿಗ್ರಿ ಸರ್ಟಿಫಿಕೇಟ್ ಇರ್ಬೋದು, ಅದ್ರ ಜೊತೆ ನಮ್ಮ ತನವನ್ನು ಇನ್ನೊಬ್ಬರಿಗೆ ಇಷ್ಟ ಆಗಿಲ್ಲ ಅನ್ನೋ ಕಾರಣಕ್ಕೆ ನಿಮ್ಮನ್ನು ನೀವು ಬದಲಿಸಿಕೊಳ್ಳುವುದು ಎಷ್ಟು ಮೂರ್ಖತನ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದರೆ ತಪ್ಪಾಗಲ್ಲ. ಇನ್ನು ಪರ್ಫಾರ್ಮೆನ್ಸ್ ಅಂತ ಬಂದರೆ ಪ್ರದೀಪ್ ರಂಗನಾಥನ್ ಅವರು ಡಿ ರಾಘವನ್ ಅನ್ನೋ ಪಾತ್ರಕ್ಕೆ ಏನು ಬೇಕೋ ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಆ ಒಂದು ಪಾತ್ರದಲ್ಲಿ ಗುಡ್ ಬಾಯ್ ಅಥವಾ ಬ್ಯಾಡ್ ಬಾಯ್ ಇರ್ಬೋದು. ಈ ಎರಡೂ ಲೇಯರ್ಸಲ್ಲಿ ಪ್ರದೀಪ್ ಅವರು ನೈಜವಾಗಿ ನೋಡುಗರಿಗೆ ಎಮೋಷ್ನಲಿ ರೀಚ್ ಆಗೋ ರೀತಿ ಆ ಒಂದು ಪಾತ್ರಕ್ಕೆ ನ್ಯಾಯ ತುಂಬಿದ್ದಾರೆ. ಇನ್ನು ಅನುಪಮ ಪರಮೇಶ್ವರನ್ ಅವರು ಕೀರ್ತಿ ಪಾತ್ರದಲ್ಲಿ ಒಬ್ಬಳು ಸ್ಟೂಡೆಂಟ್ ಆಗಿ ತದನಂತರ ಲೆಕ್ಚರ್ ಆಗಿ ಆ ಒಂದು ಪಾತ್ರದಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇನ್ನು ಕಯಾಡು ಲೋಹಾರ್ ಅವರು ಪಲ್ಲವಿ ಪಾತ್ರದಲ್ಲಿ ಆ ಒಂದು ಪಾತ್ರಕ್ಕೆ ಏನು ಬೇಕೋ ಅದನ್ನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಇನ್ನು ಗೌತಮ್ ಮೆನನ್ ಅವರಾಗಿರ್ಬೋದು, ನಮ್ಮ ಕುಟ್ಟಿ ಡ್ರ್ಯಾಗನ್ ಅಂದರೆ ಮರಿ ಡ್ರ್ಯಾಗನ್ ಇರ್ಬೋದು, ಇಂದುಮತಿ ಮಣಿಗಂಧನ್ ಅವರಾಗಿರ್ಬೋದು, ಮಿಸ್ಕಿನ್ ಅವರಾಗಿರ್ಬೋದು, ಹಾಗೆ ಇನ್ನುಳಿದ ಎಲ್ಲ ಕಲಾವಿದರು ತಮಗೆ ಕೊಟ್ಟ ಪಾತ್ರಗಳನ್ನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅಂದರೆ ತಪ್ಪಾಗಲ್ಲ. ಇಲ್ಲಿ ಜಾರ್ಜ್ ಮೆರಿಯನ್ ಅವರನ್ನು ಸ್ಪೆಷಲ್ ಆಗಿ ಮೆನ್ಷನ್ ಮಾಡಲೇಬೇಕು. ಒಬ್ಬ ತಂದೆ ತನ್ನ ಮಗನನ್ನು ಬ್ಲೈಂಡ್ ಆಗಿ ನಂಬೋ ತಂದೆಯಾಗಿ ತುಂಬ ತಾಳ್ಮೆ ಇರುವಂತಹ ವ್ಯಕ್ತಿಯಾಗಿ ಆ ಒಂದು ಪಾತ್ರದಲ್ಲಿ ಅದ್ಭುತವಾಗಿ ಜಾರ್ಜ್ ಅವರು ಅಭಿನಯಿಸಿದ್ದಾರೆಂದರೆ ತಪ್ಪಾಗಲ್ಲ. ಇನ್ನು ಇವಾನ್ ಅವರು ಈ ಒಂದು ಸಿನಿಮಾದಲ್ಲಿ ಸರ್ಪ್ರೈಸಿಂಗ್ ರೋಲ್ ಮಾಡಿದ್ದಾರೆ. ಅದು ಏನು ಅಂತ ಗೊತ್ತಾಗಬೇಕಂದ್ರೆ ನೀವು ಸಿನಿಮಾ ನೋಡಿನೇ ತಿಳ್ಕೊಬೇಕು. ಇನ್ನು ಕೊನೆಯದಾಗಿ ಈ ಸಿನಿಮಾಗೆ ಮ್ಯೂಸಿಕ್ ಮಾಡಿರೋದು ಲಿಯಾನ್ ಜೇಮ್ಸ್ ಅವರು. ಸಿನಿಮಾಗೆ ಏನು ಬೇಕೋ ಅದನ್ನು ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಸ್ಪೆಷಲಾಗಿ ಆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನಿದೆ ಅದಂತೂ ಚಿಂದಿ ಅಂತ ಹೇಳ್ಬೋದು. ಸೊ ಇದಾಗಿತ್ತು ಈ ಒಂದು ಸಿನಿಮಾದ ಬಗ್ಗೆ ನನ್ನ ಒಂದು ರಿವ್ಯೂ. ಇನ್ನು ನೀವು ಈ ಒಂದು ಸಿನಿಮಾನ ನೋಡಿದರೆ ನಿಮ್ಗೇನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ಒಂದು ರಿವ್ಯೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಖಂಡಿತವಾಗಿಯೂ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ.